ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಮ್ಮೆ ಈ ರೀತಿ ಕೊಬ್ಬರಿ ಮಿಠಾಯಿನ ಮಾಡಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿರುವಂತಹ ಮತ್ತು ಈಸಿಯಾಗಿರುವಂತಹ ಕೊಬ್ಬರಿ ಮಿಠಾಯಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 2 ಕಾಯಿಯನ್ನು ತೊಗೊಂಡಿದ್ದೀನಿ. ಸುಮಾರು 4 ಕಪ್ ಆಗೋಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಹಣ್ಗಾಯಿಯನ್ನು ತೊಗೊಳ್ಳಿ, ಅಂದರೆ ಕೊಬ್ಬರಿಗೆ ಬರುವಂಥದ್ದು. ಸ್ವಲ್ಪ ನೀರಿರುತ್ತೆ, ಕೊಬ್ಬರಿ ಇನ್ನೇನು ಕೊಬ್ಬರಿಗೆ ಬರುತ್ತೆ ಅದನ್ನು ಸ್ವಲ್ಪ ದಿನ ಹಾಕಿದ್ರೆ ಅನ್ನೋ ಥರ ಇರೋವಂಥ ಕಾಯಿಯನ್ನು ತೊಗೊಳ್ಳಿ. ಹಣ್ಗಾಯಿ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈ ಒಂದು ಕೊಬ್ಬರಿ ಮಿಠಾಯಿ. ಸೊ ಕೊಬ್ಬರಿ ಮಿಠಾಯಿಗೆ ನಾವು ಕಾಯಿ ತುರಿಬೇಕಾದ್ರೆ ಮೇನ್ ಥಿಂಗ್ಸ್ ಏನು ಅಂತಂದರೆ, ಕೊಬ್ಬರಿ ನಾವು ತುರಿಬೇಕಾದ್ರೆ ಕಾಯಿನ ತುರಿತೀವಲ್ಲ, ಅದರ ಚಿಪ್ಪಿನ ಕಪ್ಪು ಅದು ಕಪ್ಪು ಕಲರ್ ಇರುತ್ತಲ್ಲ, ಸೊ ಅದು ಬರಬಾರ್ದು. ಆ ರೀತಿಯಾಗಿ ನಾವು ಕಾಯಿಯನ್ನು ತುರ್ಕೋಬೇಕಾಗುತ್ತೆ, ಇಲ್ಲ ಅಂದರೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಓಕೆ. ಸೊ ಈಗ ನಾವು ಒಂದು ಪ್ಯಾನ್ ತೊಗೊಂಡಿದ್ದೀವಿ. ಇದಕ್ಕೆ ಸುಮಾರು ಒಂದು ಅರ್ಧ ಲೀಟರ್ ಆಗೋಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ನಾನು. ಹಾಲು ಹಾಕಿದ ನಂತರ ಇದಕ್ಕೆ 1 ಕಪ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ನೀಟಾಗಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ. ಸೊ ಕೊಬ್ಬರಿ ಒಂದು ಕಾಯಿ ಬರ್ಫಿ ಅಥವಾ ಕೊಬ್ಬರಿ ಬರ್ಫಿ, ಕೊಬ್ಬರಿ ಮಿಠಾಯಿ ಇದನ್ನು ಮಾಡಬೇಕಾದ್ರೆ ತುಂಬಾ ಗಮನದಲ್ಲಿ ಇಟ್ಕೋಬೇಕಾಗಿರೋಂಥ ಕೆಲವೊಂದು ಟಿಪ್ಸ್ಗಳನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಖಂಡಿತವಾಗ್ಲೂ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಓಕೆ. ಸೊ ಈಗ ನೋಡಿ, ಕಾಯಿ ತುರಿದಿದ್ದೀನಿ, ಇಲ್ಲಿ ನೋಡ್ಬೋದು. ಇಲ್ಲಿ ನಾನು ಹಳಿ ಏನಾದರೂ ಬಿದ್ದಾಗ ಅದನ್ನು ತೆಗೆದು ಒಂದು ಸೈಡ್ ತೆಗೆದಿಟ್ಕೊಂಬಿಡಿ. ಅಕಸ್ಮಾತ್ ಕಪ್ಪು ಚಿಪ್ಪಿಂದ ಒಂದು ಕಪ್ಪು ಭಾಗ ಬಿದ್ದಿದೆ ಅಂದರೆ ನೀಟಾಗಿ ಅದನ್ನು ನೋಡಿಕೊಂಡು ಅದನ್ನು ತೆಗೆದಿಟ್ಬಿಡಿ. ನೋಡಿ, ಯಾಕೆಂದರೆ ಪ್ಯೂರ್ ವೈಟಾಗಿದ್ದರೆ ಕೊಬ್ಬರಿ ಮಿಠಾಯಿ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಈಗ ನೋಡಿ, ನಾನು ಸುಮಾರು ಒಂದು 4 ಕಪ್ ಆಗೋಷ್ಟು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಹಸಿ ಕಾಯಿ ತುರಿ ಇದು. ನೀವು ಬೇಕು ಅಂದರೆ ಕೊಬ್ಬರಿಯಲ್ಲೂ ಕೂಡ ನೀವು ಕೊಬ್ಬರಿ ಮಿಠಾಯಿನ ಮಾಡ್ಕೋಬೋದು. ಸೊ ಬೇಕು ಅಂದರೆ ಖಂಡಿತವಾಗ್ಲೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕೊಬ್ಬರಿ ಮಿಠಾಯಿ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಈಗ ಪೂರ್ತಿ ನಾವು ತುರಿದಿರೋಂತಹ ಕಾಯಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀವಿ. ಸೊ ಜಾರಿಗೆ ಹಾಕಿದ ನಂತರ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ನೋಡಿ, ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನಾನು. ಈ ರೀತಿಯಾಗಿ ಪೌಡರ್ ಥರ ಮಾಡ್ಕೊಂಬರ್ಬೇಕಷ್ಟೇ. ಇದಕ್ಕೆ ನೀರೇನು ಕೂಡ ಹಾಕಬಾರ್ದು ಫ್ರೆಂಡ್ಸ್. ಬರೀ ನಾನು ಕಾಯಿ ತುರಿಯನ್ನು ಹಾಕಿದ ನಂತರ ಅದನ್ನು ಹಾಗೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನೋಡ್ಬೋದು, ಇಲ್ಲಿ ಹಾಲು ಮತ್ತು ಸಕ್ಕರೆ ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ, ಹಾಗೆ ಚೆನ್ನಾಗಿ ಕುದಿ ಕೂಡ ಬರ್ತಾ ಇದೆ. ಈ ಟೈಮಲ್ಲೇ ನಾವು ಕಾಯಿ ತುರಿಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೊ ನೋಡಿ, ಈ ರೀತಿ ಸ್ವಲ್ಪ ಪೌಡರ್ ಥರ ಆಗಿರುತ್ತೆ. ನಾವು ಹಾಗೆ ಬೇಕಿದ್ರೆ ಹಾಕ್ಕೊಳ್ಬೋದು, ಬಟ್ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಒಂದು ಸಲ ಗ್ರೈಂಡ್ ಮಾಡಿ ನಾವು 1 ಸೆಕೆಂಡ್ ಮಾಡಿ ಅದನ್ನು ಹಾಕಿದ್ರೆ ನಾವು ಪುಡಿ ಥರ ಆದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇವಾಗ ನಾನು ಕಾಯಿ ತುರಿ ಪೂರ್ತಿಯನ್ನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಒಂದು ಸಲ ಕಾಯಿ ತುರಿ ಕೊಬ್ಬರಿ ಮಿಠಾಯಿ ಅಥವಾ ಕಾಯಿ ಬರ್ಫಿನ ಮಾಡಿ ಸ್ಟೋರ್ ಮಾಡಿ ಕೂಡ ನೀವು ಸುಮಾರು ಒಂದು ತಿಂಗಳು ಅಥವಾ 2 ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು. ಮತ್ತು ಏನು ಅಂದರೆ, ನೀವು ಮಾಡುವಂಥ ವಿಧಾನ ಪರ್ಫೆಕ್ಟ್ ಆಗಿರಬೇಕು, ಆಗ ಕೆಡೋದಿಲ್ಲ ಯಾವುದೇ ರೆಸಿಪಿ ಆಗಲಿ. ಸೊ ನೀವು ನೀಟಾಗಿ ಮಾಡಿದ್ರೆ ಖಂಡಿತವಾಗ್ಲೂ ಇದನ್ನು ಒಂದು 2 ತಿಂಗಳವರೆಗೂ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್. ಓಕೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಏನು ಅದರಲ್ಲಿ ಹಾಲಿನ ಅಂಶ ಕಾಣ್ತಾ ಇದೆಯಲ್ವಾ, ಸೊ ಅದು ಸ್ವಲ್ಪ ಡ್ರೈ ಆಗಬೇಕು. ಇಲ್ಲಿ ನಾನು ಹಾಲಿನ ಕೆನೆಯನ್ನು ಒಂದು 2 ಸ್ಪೂನ್ ಆಗುವಷ್ಟು, 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಿನ ಕೆನೆಯನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಕ್ಷಮಿಸಿ, ನಾನು ಇದು ಎಡಿಟಿಂಗಲ್ಲಿ ಸ್ವಲ್ಪ ಮಿಲ್ಕ್ ಪೌಡರ್ ಹಾಕಿದ್ದನ್ನು ಮಿಕ್ಸಿಲಿ ನಾನು ಎಡಿಟ್ ಮಾಡಿಬಿಟ್ಟಿದ್ದೀನಿ. ಸೊ ದಯವಿಟ್ಟು ಕ್ಷಮೆ ಇರಲಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಪೌಡರನ್ನು ಹಾಕ್ಕೊಳ್ಬೇಕು. ಮತ್ತು ಹಾಲಿನ ಕೆನೆ ಇದ್ದರೆ ಉಪಯೋಗಿಸಿ, ಖಂಡಿತವಾಗ್ಲೂ ಟೇಸ್ಟ್ ಅಂತೂ ಸೂಪರ್ ಕೊಡುತ್ತೆ. ಹಾಗಾಗಿ ಹಾಲಿನ ಕೆನೆಯನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಹಾಲಿನ ಕೆನೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು, ಮಿಲ್ಕ್ ಪೌಡರ್ 1 ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. ಓಕೆ. ಇಷ್ಟನ್ನು ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ, ಈಗ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಏನು ಹಾಲಿನ ಅಂಶ ಇದೆಯಲ್ವಾ, ಸೊ ಅದೆಲ್ಲ ಡ್ರೈ ಆಗಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ಇದನ್ನು ಸ್ಟವ್ನಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೋಬೇಕು. ದಯವಿಟ್ಟು ಹೈ ಫ್ಲೇಮ್ ಅಂತೂ ಮಾಡಬೇಡಿ. ಹೈ ಫ್ಲೇಮ್ ಮಾಡೋದ್ರಿಂದ ಬೇಗ ಹಾಲು ಇಂಗ್ಬೋದು, ಬಟ್ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ಕಲರ್ ಬೇಗ ಚೇಂಜ್ ಆಗಿಬಿಡುತ್ತೆ. ನೋಡ್ತಾ ಇರಿ, ಬೇಗ ಅಂದರೆ ಬೇಗ ಬೇರೆ ಕಲರೇ ಬಂದುಬಿಡುತ್ತೆ. ಈ ಥರ ಬರ್ಫಿ ಕಲರ್ ಬರೋದಿಲ್ಲ. ಸೊ ಹಾಗಾಗಿ ನೀವು ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾವು ಕೊಬ್ಬರಿ ಮಿಠಾಯಿ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಸ್ವಲ್ಪ ಟೈಮ್ ತೊಗೊಳುತ್ತೆ, ಆದರೆ ತುಂಬ ಬೇಗ ಆಗೋವಂಥದ್ದಲ್ಲ ಇದು. ಆದರೆ ರುಚಿಯಾಗಿ ಬೇಕು ಅಂದರೆ ಸ್ವಲ್ಪ ಟೈಮ್ನ ನಾವು ಅದಕ್ಕೆ ಅಂತ ಮೀಸಲಿಡಬೇಕಾಗುತ್ತೆ. ಓಕೆ. ನೋಡಿ, ಈಗ ನಾನು ಸುಮಾರು ಒಂದು 5 ನಿಮಿಷ ಹಾಲು ಹಾಕಿ ನಾನು ಮತ್ತು
ಸಕ್ಕರೆ ಹಾಕಿ ನಂತರ ನಾನು ಕೊಬ್ಬರಿ ಪೌಡರ್ನ ಹಾಕ್ಕೊಂಡ ನಂತರ ಈಗ ಅದನ್ನು ನಾನು ಸುಮಾರು ಒಂದು 5 ನಿಮಿಷದವರೆಗೂ ಚೆನ್ನಾಗಿ ಅದನ್ನು ಕುದಿಸ್ಕೊಂಡಿದ್ದೀನಿ. ನೋಡ್ಬೋದು ನೀವು ಈ ರೀತಿ ಆಗಬೇಕು. ನೋಡ್ತಾ ಇದ್ದೀರಲ್ಲ, ಇನ್ನೂ ಸ್ವಲ್ಪ ಹಾಲಿನ ಅಂಶ ಇದೆ, ಅದು ಕೂಡ ಚೆನ್ನಾಗಿ ಡ್ರೈ ಆಗಬೇಕು. ನಮಗೆ ಕೊಬ್ಬರಿ ಮಿಠಾಯಿ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ತಿಂದಿರ್ತೀವಲ್ವಾ, ಅದೇ ರೀತಿ ಪರ್ಫೆಕ್ಟಾಗಿ ನಾವು ಬೇಕ್ರಿಯಲ್ಲಿ ಅಥವಾ ಅಂಗಡಿಗಳಲ್ಲಿ ಸಿಗುವಂತಹ ಒಂದು ಕೊಬ್ಬರಿ ಮಿಠಾಯಿನ ಮನೆಯಲ್ಲಿ ಅದೇ ರೀತಿ ತಯಾರಿಸ್ಕೋಬೇಕು ಅಂದರೆ ದಯವಿಟ್ಟು ಖಂಡಿತ ಇದೇ ರೀತಿ ಫಾಲೋ ಮಾಡಿ. ನಿಮಗೆ ಪರ್ಫೆಕ್ಟ್ ಆಗಿರುವಂಥ ಕೊಬ್ಬರಿ ಮಿಠಾಯಿ ಬರುತ್ತೆ ಫ್ರೆಂಡ್ಸ್. ಓಕೆ, ಸೊ ಈಗ ಇಲ್ಲಿ ಒಂದು ನಾನು ಟ್ರೇ ತೊಗೊಂಡಿದ್ದೀನಿ, ಬರ್ಫಿ ಟ್ರೇ ಇದ್ದರೆ ಉಪಯೋಗಿಸಿ. ಇದಕ್ಕೆ ನಾನು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಯಾವುದನ್ನು ಬೇಕಿದ್ರೂ ನೀವು ಗ್ರೀಸ್ ಮಾಡ್ಬೋದು. ನಾನು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನೋಡಿ, ಇವಾಗ ನಾವು ಮಾಡಿರೋಂತಹ ಒಂದು ಮಿಶ್ರಣನ ನಾನು ಬರ್ಫಿಗೆ ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಸೊ ಬರ್ಫಿ ತಟ್ಟೆನೇ ಬೇಕು ಅಂತ ಏನಿಲ್ಲ, ಮಾಮೂಲಿ ಊಟದ ತಟ್ಟೆ ಇರುತ್ತಲ್ಲ, ಸೊ ಅದರಲ್ಲೂ ಕೂಡ ನೀವು ಈ ರೀತಿಯಾಗಿ ಹಾಕ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ, ಹೀಗೆ ಇದನ್ನು ಒಂದು ಶೇಪ್ ಆಗಿ ನಾವು ಮಾಡಿಕೊಳ್ಳೋಣ. ತುಂಬಾ ಬೇಗ ಆಗುವಂತಹ ರುಚಿಯಾಗಿರುವಂತಹ ಕೋಕೋನಟ್ ಬರ್ಫಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಫ್ರೆಂಡ್ಸ್, ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗೋದಿಲ್ಲ, ಸ್ವಲ್ಪ ಟೈಮ್ ತಗೊಳುತ್ತೆ. ಯಾಕೆಂದರೆ ಸ್ಟವ್ನಲ್ಲಿ ಲೋ ಫ್ಲೇಮಲ್ಲೇ ನಾವು ಇದನ್ನು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಟೈಮ್ ತಗೊಳುತ್ತೆ. ಒಮ್ಮೆ ಈ ರೀತಿ ಕೊಬ್ಬರಿ ಮಿಠಾಯಿ ಮಾಡಿ ತಿಂದರೆ ಖಂಡಿತವಾಗ್ಲೂ ನೀವು ಮತ್ತೆ ಮತ್ತೆ ಮಾಡಿಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಖಂಡಿತ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು, ಮತ್ತು ಮಕ್ಕಳಿಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಇದು. ಯಾಕೆ ಅಂತಂದರೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ದಿಢೀರಾಗಿ ಕೊಟ್ಬಿಡ್ಬೋದು ನಾವು ಮಾಡಿ ಒಂದು ಸಲ ಸ್ಟೋರ್ ಮಾಡಿ ಇಟ್ಕೊಂಡ್ರೆ. ಸೊ ನೋಡಿ, ಈ ರೀತಿ ನಾನು ನೀಟಾಗಿ ಈಗ ರೆಡಿ ಮಾಡಿ ಇದನ್ನು ಸುಮಾರು ಒಂದು 20 ನಿಮಿಷ, ನೋಡಿ ಟೈಮ್ ಇದ್ದರೆ ಒಂದು 20 ನಿಮಿಷ ಇಡಿ, ಟೈಮ್ ಇಲ್ಲ ಅನ್ನೋದಾದರೆ ಒಂದು 10 ನಿಮಿಷಕ್ಕೆ ಕಟ್ ಮಾಡ್ಬೋದು. ಯಾಕೆಂದರೆ 10 ನಿಮಿಷಕ್ಕೆ ಇದು ರೆಡಿಯಾಗಿರುತ್ತೆ, ಏನು ತೊಂದರೆ ಇಲ್ಲ, ನೀಟಾಗಿ ಕಟ್ ಆಗುತ್ತೆ. ಸೊ ಈಗ ಒಂದು 20 ನಿಮಿಷ ಆದ ನಂತರ ನಾನು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಈ ರೀತಿಯಾಗಿ ರುಚಿಯಾಗಿರುವಂಥ ಈಸಿಯಾಗಿರುವಂತಹ ಒಂದು ಕೋಕೋನಟ್ ಬರ್ಫಿ ಕೊಬ್ಬರಿ ಮಿಠಾಯಿಯನ್ನು ಖಂಡಿತವಾಗ್ಲೂ ಮನೆಯಲ್ಲಿ ತಯಾರಿಸಿ, ಸಕ್ಕರೆ ಉಪಯೋಗಿಸೋ ಬದಲು ಬೇಕು ಅಂದರೆ ಬೆಲ್ಲ ಕೂಡ ಉಪಯೋಗಿಸ್ಕೋಬೋದು. ಸೊ ಖಂಡಿತವಾಗ್ಲೂ ನೀವು ಮಿಲ್ಕ್ ಪೌಡರ್ ಇದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ಅದ್ರ ಬದಲು 1 ಸ್ಪೂನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಳಿ. ನಾವು ಬೋಂಡ ಬಜ್ಜಿಗೆ ಉಪಯೋಗಿಸ್ತೀವಲ್ಲ ಆ ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು. ಹಾಲಿನ ಕೆನೆ ಇದ್ದರೆ ಹಾಲಿನ ಕೆನೆ ಉಪಯೋಗಿಸಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಫ್ರೆಂಡ್ಸ್, ನೋಡ್ಬೋದು ನೀವು ರುಚಿಯಾಗಿರುವಂತಹ ಒಂದು ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ. ಸೊ ಕಟ್ ಕೂಡ ನೀಟಾಗಿ ಆಗ್ತಿದೆ. ಇವಾಗ ನಾನು ಒಂದು ಪೀಸನ್ನು ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ತುಂಬಾ ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಒಂದು ಕೊಬ್ಬರಿ ಮಿಠಾಯಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಫ್ರೆಶ್ ಕೊಬ್ಬರಿ ಮಿಠಾಯಿ ರೆಸಿಪಿ ಹೇಗಿತ್ತು ನೀವು ತಯಾರಿಸಿದಾಗ ಅನ್ನೋದನ್ನು ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಓಕೆ, ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ, ಮತ್ತು ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ, ರಿಲೇಟಿವ್ಸ್ ಗ್ರೂಪಲ್ಲಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಓಕೆ, ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.